ನಮಸ್ಕಾರಮ್ಮ, ನಮಸ್ಕಾರ. ಹಾಂ. ಇಂದಿನ ಶಿಕ್ಷಣ ಪದ್ಧತಿ ಅಲ್ರಿ ಯಾಂತ್ರಿಕ ಆಗೈತಿರೋ ವೈಜ್ಞಾನಿಕ ಆಯ್ತು ಅಥವಾ ಆರೋಗ್ಯನ ಬದುಕಿಗೆ ಪೂರಕ ಅದ ಅನ್ನೋದನ್ನ ಒಂದು ಕನ್ಫ್ಯೂಷನ್ ಅನ್ಸದ ನಮ್ಮ ಹೌದ್ರಿ. ಇವತ್ತಿನ ಶಿಕ್ಷಣ ಪದ್ಧತಿ. ಹೌದು. ಅದು ನಮ್ಮ ಆರೋಗ್ಯದ ಮೇಲೂ ಸಣ್ಣ ಮಕ್ಕಳ ಮೊದಲು ನಮ್ಮ ಇವತ್ತಿನ ನೋಡಿದಾಗ ಬಹಳ ವ್ಯತ್ಯಾಸ ಅನ್ಸದ. ಸೈಂಟಿಫಿಕ್ ಐತಿ ನಾನು ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಅದ, ಅದನ್ನ ಏನಾರ ಒಂದೆರಡು ಮಾತಮ್ಮ ಹೇಳ್ತೀನಿ. ಶರಣು. ಇವತ್ತಿನ ಸತ್ಸಂಗದ ಜೊತೆಗೆ ನಾವಿಲ್ಲಿ ಒಂದು 10 ಜನ ಸೇರಿದ್ದೀವಿ. ನಿಮ್ಮ ಸತ್ಸಂಗಿಗಳ ಜೊತೆಗೆ ನಮ್ಮ ಬಳಗ ಕೂಡ ಸೇರಿದೆ. ಒಂದು ಪ್ರಶ್ನೆ, ನಿಮ್ಮ ಸತ್ಸಂಗದ ಪ್ರಶ್ನೆನೇ ನಮ್ಮ ಒಂದು ಇವತ್ತಿನ ಆರೋಗ್ಯ ಕಾರ್ಯಾಗಾರಕ್ಕೂ ನಾನು ಅದನ್ನು ಮಂಡಿಸ್ತಾ ಇದ್ದೀನಿ. ಶಿಕ್ಷಣ ಪದ್ಧತಿ ಅದು ವೈಜ್ಞಾನಿಕವಾಗಿದೆಯೋ ಅಥವಾ ಯಾಂತ್ರಿಕವಾಗಿದೆಯೋ ಅನ್ನೋದು ನಿಮ್ಮ ಪ್ರಶ್ನೆ, ಮತ್ತು ಆರೋಗ್ಯಕ್ಕೆ ಪೂರಕವಾಗಿ ಅದನ್ನು ಹೇಗೆ ನಾವು ಬಳಸ್ಕೋಬೇಕು ಅನ್ನೋದು ಇವತ್ತಿನ ಪ್ರಶ್ನೆ. ಅದನ್ನೇ ಎತ್ಕೊಂಡು ನಾನಿವತ್ತು ನಮ್ಮ ಒಂದು ಆರೋಗ್ಯ ಕಾರ್ಯಾಗಾರದಲ್ಲಿ ನಾವು ಒಂದು 10-20 ಜನ ಇಲ್ಲಿ ಸಾಧಕರು ಸೇರಿದ್ದೇವೆ. ನಿಮ್ಮ ಸತ್ಸಂಗದ ಜೊತೆಗೆ ನಾವೆಲ್ಲ ಸ್ಪಂದಿಸ್ತಾ ಇದ್ದೇವೆ. ನಾಳೆ ಅವರು ಕೂಡ ನಿಮ್ಮ ಜೊತೆ ನಿಮ್ಮ ತಾಯಂದಿರ ಬಳಗಕ್ಕೆ ಸೇರ್ಬೋದು, ಅವ್ರಿಗೂ ಆಸಕ್ತಿ ಇದೆ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ಎತ್ಕೊಂಡೇ ನಾನಿವತ್ತು ಪಾಠವನ್ನು ಶುರು ಮಾಡ್ತೇನೆ. ಶಿಕ್ಷಣ ವ್ಯವಸ್ಥೆ ಅದರ ಇತಿಮಿತಿ ಗೊತ್ತಾಗಬೇಕು ನಮಗೆ. ನಾವೇನು ಅಂದ್ಕೊಂಡಿದ್ದೀವಿ, ಚೆನ್ನಾಗಿರೋ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ. ದೊಡ್ಡ ಕಟ್ಟಡ ಇರಬೇಕು, ಭಾರಿ ವ್ಯವಸ್ಥೆ ಇರಬೇಕು, ಹೌದಾ? ಆಮೇಲೆ ಎಲ್ಲ ಸೌಲಭ್ಯಗಳಿರಬೇಕು ಅಂತ ಹಾಗೆ ತಿಳ್ಕೊಂಡಿದ್ದೀವಿ. ತುಂಬ ಪರಿಕರಗಳಿದ್ದರೆ, ದೊಡ್ಡ ಪುಸ್ತಕಗಳಿದ್ದರೆ ಅದು ಭಾರಿ ಶಿಕ್ಷಣ ಅಂತ. ಅದು ಎಂಥದ್ದೇ ಇರಲಿ, ಇಂಟರ್ನ್ಯಾಷನಲ್ ಸ್ಕೂಲೇ ಇರಲಿ ಅಥವಾ ನಮ್ಮ ಹಳ್ಳಿಯ ಸರ್ಕಾರಿ ಶಾಲೆನೇ ಇರಲಿ, ಅದು ಕನ್ನಡ ಮೀಡಿಯಮ್ನಲ್ಲಿರಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿರಲಿ, ನಮಗೆ ಇರಬೇಕಾದ ಅರಿವು ಇಲ್ಲಿ ಬಹಳ ಮುಖ್ಯ. ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತಾಡಿದರೆ ಅದು ದೋಷಪೂರಿತವಾಗಿದೆ ಅಂತ ಹೇಳ್ಬೋದು, ಆದರೆ ಅದರ ವ್ಯಾಪ್ತಿಯನ್ನು ಹೆಚ್ಚಕ್ಕೆ ಹೋಗಿ ಅದು ಹಾಗೆ ಆಗಿದೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣವೇ ಇರಲಿಲ್ಲ. ಆಮೇಲೆ ಕೆಳಗಿನ ವರ್ಗದವರು ಶಾಲೆ ಹಿಂದೆ ಹೋದರೆ, ಅದೇ ಅಂಬೇಡ್ಕರ್ ಅವ್ರ ಕಥೆ ಎಲ್ಲ ಕೇಳಿದರೆ ಶಾಲೆ ಒಳಕ್ಕೆ ಬಿಟ್ಕೊಂಡಿಲ್ಲ. ಅಂಥದ್ದೆಲ್ಲ ನೋಡಿದರೆ ಅಯ್ಯೋ ಅನಿಸುತ್ತೆ. ಮತ್ತು ಅವರವರ ಗೋತ್ರ ಕುಲ ಅವರ ಕುಲದವ್ರನ್ನ ಮಾತ್ರ ಶಾಲೆ ಒಳಗೆ ತಕ್ಕೊಳ್ಳೋದು, ಗುರುಕುಲಗಳು ಅಂಥದ್ದೆಲ್ಲ ನೋಡಿದರೆ ಈ ಭಾರತದ ತುಂಬ ಶೈಕ್ಷಣಿಕ ವ್ಯಾಪ್ತಿ ಹರಡಿರೋದು ನೋಡಿದರೆ ಸಂತೋಷ ಆಗುತ್ತೆ. ಯಾಕೆಂದರೆ ಎಲ್ಲ ಜಾತಿ ಜನಾಂಗದವರಿಗೆ ಪ್ರವೇಶ ಇದೆ, ಮತ್ತು ಹೆಣ್ಣು ಮಕ್ಕಳೇ ಶಿಕ್ಷಕಿಯರಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅದೆಲ್ಲ ನೋಡಿದರೆ ಬಹಳ ಸಂತೋಷ ಆಗುತ್ತೆ. ಒಂದು ಸಮಾಚಾರ. ಎರಡನೇದು, ನಮ್ಮ ಕಡೆಯಿಂದ ಏನಾಗಬೇಕು. ಸರ್ಕಾರ ಇಷ್ಟು ಮಾಡಿದೆ, ಆದರೆ ನಾವೇನು ಮಾಡಿದ್ದೀವಿ ಅನ್ನೋದು ಪ್ರಶ್ನೆ. ನಾವು ಅದನ್ನು ಅತಿಯಾಗಿ ಅದೇ ಸತ್ಯ ಅಂತ ನಂಬ್ಕೊಂಡ್ಬಿಟ್ವಿ. ಅದಕ್ಕೂ ಮೊದಲು ಮನೆಯೇ ಶಾಲೆ ಅನ್ನೋದು ಮುಖ್ಯವಾದದ್ದು. ಎರಡನೇದು ಊರ ಶಾಲೆ ಅನ್ನೋದು ಎರಡನೇದು. ಅದಕ್ಕೂ ಮೊದಲನೇದು ಯಾವುದು? ಮನೆಯೇ ಶಾಲೆ. ಆದರೆ ಮನೆಯೇ ಶಾಲೆ ಅನ್ನೋದಕ್ಕೆ ನಾವು ಆಸ್ಪದನೇ ಕೊಡ್ತಿಲ್ಲ, ಅದು ನಾವು ಮಾಡಿರೋ ತಪ್ಪು. ಆಮೇಲೆ ಮನೆ ಶಾಲೆ ಆದರೆ ಏನು ಲಾಭ ಆಗುತ್ತೆ ಅಂದರೆ, ಯಾರಿಗೆ ಮನೆ ಶಾಲೆ ಅನ್ನೋ ಅರಿವಿರುತ್ತೆ, ತಂದೆ ತಾಯಿಗಳು ಜವಾಬ್ದಾರಿಯ ಒಬ್ಬ ಪಾಲಕರಾಗಿ ಮತ್ತು ಅವರು ಕೂಡ ಶಿಕ್ಷಕರಾಗಿ ಜವಾಬ್ದಾರಿ ನಿಭಾಯಿಸ್ತಿರ್ತಾರೆ, ಅವ್ರಿಗೇನು ಅರಿವಿರುತ್ತಂದರೆ ಊರ ಶಾಲೆ ಇದರ ಪಾತ್ರ ಬರೀ 20 ಪೈಸೆ ಮಾತ್ರ. 100ಕ್ಕೆ 80ರಷ್ಟು ನನ್ನ ಕೆಲಸ ಇದೆ, ನನ್ನ ಮಗುನ ನಾನು ಕಾಳಜಿ ಮಾಡಬೇಕು, ಅದಕ್ಕೆ ಅಧ್ಯಯನ ಮಾಡಿಸ್ಬೇಕು, ತಿಳುವಳಿಕೆ ಕೊಡಬೇಕು. ಮತ್ತು ಯಾವ ಪಾಲಕರು ಈ ರೀತಿ 100ಕ್ಕೆ 80ರಷ್ಟು ತಮ್ಮ ಮಕ್ಕಳೊಂದಿಗೆ ಸಮಯ ಶ್ರಮ ಕೊಡ್ತಿದ್ದಾರೋ ಅವರು ಊರ ಶಾಲೆಯಲ್ಲಿ ಪ್ರತಿಭಾವಂತರು ಅನಿಸ್ಕೊಳ್ತಾರೆ, ರ್ಯಾಂಕಲ್ಲಿ ಬರ್ತಾರೆ, ಮುಂದುವರಿತಾರೆ. ಮತ್ತು ಎಷ್ಟು ದುಡ್ಡು ಕಾಸು ಕೊಟ್ಟರೆ ಆಯಿತು, ಕಷ್ಟಪಟ್ಟು ದುಡಿಯೋಣ,
ಚೆನ್ನಾಗಿ ದುಡ್ಡು ಹಾಕ್ಬಿಟ್ಟು ಒಂದು ಒಳ್ಳೆ ಶಾಲೆಗೆ ಹಾಕ್ಬಿಟ್ರೆ ಒಂದು 8-10 ವರ್ಷದಲ್ಲಿ ಮಗ ವಿದ್ಯಾವಂತನಾಗಿ ಬಂದುಬಿಡ್ತಾನೆ, ಮಗಳು ವಿದ್ಯಾವಂತಳಾಗಿ ಬಂದುಬಿಡ್ತಾಳೆ ಅಂತ ಯಾರು ಅನ್ಕೋತಾರೆ ಅವರು ಮಕ್ಕಳ ಜೊತೆಗಿನ ಒಂದು ಆತ್ಮೀಯತೆಯನ್ನು ಕಳ್ಕೊತಾರೆ. ಮತ್ತು ಮೊದಲೇ ಜಾಣ ಇದ್ದರೆ ಜಾಣ ಆಗ್ತಾ ಹೋಗ್ತಾನೆ, ಅವನು ಎಲ್ಲಿಟ್ಟರೂ ಜಾಣ ಆಗ್ತಾನೆ, ನೀವು ಮನೆಯಲ್ಲಿದ್ದರೂ ಜಾಣ ಆಗ್ತಾನೆ, ಮನೆ ಬಿಟ್ಟಿದ್ರೂ ಜಾಣ ಆಗ್ತಾನೆ. ಆದರೆ ಸಾಮಾನ್ಯ ಬುದ್ಧಿಮತ್ತೆ ಇರುವಂಥ ಮಕ್ಕಳಿಗೆ ತಂದೆ ತಾಯಿಗಳ ಆರೈಕೆ ಬೇಕು. ಅದಿಲ್ಲ ಅಂತಂದರೆ ನೀವು ಎಷ್ಟೇ ಚೆನ್ನಾಗಿರೋ ಶಾಲೆಗೆ ಹಾಕಿದರೂ ಕೂಡ ಮಕ್ಕಳು ಅಲ್ಲೇ ಇರ್ತಾರೆ, ಪಾಸಿಂಗ್ ಮಾರ್ಕ್ಸು 50%ಗೆ ಅಲ್ಲೇ ಇರ್ತಾರೆ. ಇದು ನಮಗೆ ಗೊತ್ತಾಗಬೇಕು. ಅಮ್ಮ ಅಪ್ಪ ಮಕ್ಕಳ ಜೊತೆ ಸಮಯ ಕೊಡಬೇಕು. ಇಲ್ಲಿ ಪ್ರಶ್ನೆ ಕೇಳೋದೇನೆಂದರೆ, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಮೊದಲು ನಮ್ಮ ಮನೆಯಲ್ಲಿ ಏನು ವ್ಯವಸ್ಥೆ ಇದೆ ಮಕ್ಕಳಿಗೆ, ಎಟ್ಲೀಸ್ಟ್ ಅವ್ರಿಗೆ ಕೂತ್ಕೊಳ್ಳೋಕ್ಕೊಂದು ಟೇಬಲ್ ಕುರ್ಚಿನಾರು ಮಾಡಿದ್ದೀವ, ಪುಸ್ತಕ ಇಡೋದಕ್ಕೆ ಅವ್ರಿಗೊಂದು ಸ್ಟಡಿ ರೂಮ್ ಅಂತ ಇದೆಯಾ ನಿಮ್ಮ ಮನೇಲಿ? ಇದನ್ನು ಹೇಳಿ. ಅಡುಗೆ ಮನೆ ಇದೆ, ಬೆಡ್ರೂಮ್ ಇದೆ, ಪಡ್ಸಾಲ ಇದೆ, ಹೌದಾ? ಸ್ಟಡಿ ರೂಮ್ ಅಂತಿದೆಯಾ? ಹಾಗಾದರೆ ನಮ್ಮ ಮನೆ ಕಟ್ಟುವಾಗ ನಾವು ಸ್ಟಡಿ ರೂಮ್ ಅಂತ ಈ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವ? ಎಷ್ಟು ಪಾಲಕರು ಸಿಗ್ತಾರೆ ಅಂದರೆ ಮನೆ ಶಾಲೆ ಆಗಿಲ್ಲ ಅಂತ. ಮನೆಯಲ್ಲಿ ಒಂದು ಗ್ರಂಥಾಲಯ ಇದೆಯಾ? ಚಿಕ್ಕದೊಂದು ಗ್ರಂಥಾಲಯ ಇದೆಯಾ? ಎಷ್ಟು ಮನೆಗಳಲ್ಲಿದೆ? ಅದೆಲ್ಲ ಸಾಹಿತಿಗಳಿಗೆ, ನಮಗಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ನೋಡಿ ಎಷ್ಟು ಲೋಪದೋಷಗಳಿದೆ. ಆಮೇಲೆ ಮಕ್ಕಳ ಜೊತೆಗೆ ನಾವು ಓದ್ತೀವಾ? ಮಕ್ಕಳ ಜೊತೆಗೆ ನಾವು ಪಾಠಗಳನ್ನು ಕಲಿತೀವಾ, ಓದ್ತೀವಾ? ಶಾಲೆಯಲ್ಲಿ ಪರೀಕ್ಷೆ ತಗೊಳ್ಳೋಕೆ ಮೊದಲು ಮನೆಯಲ್ಲಿ ನಾವು ಮಕ್ಕಳಿಗೆ ಪರೀಕ್ಷೆ ತಗೊಳ್ತೀವಾ? ನೋಡಿ ಎಷ್ಟು ಲೋಪದೋಷಗಳು ನಮ್ಮಲ್ಲಿದೆ, ತಂದೆ ತಾಯಿನಲ್ಲಿ ಲೋಪದೋಷ ಇದೆ. ಆಮೇಲೆ ಶಾಲೆ ಅಲ್ಲದೆ ಮತ್ತೆ ಟ್ಯೂಷನ್ ಕಳಿಸ್ತೀವಿ. ಶಾಲೆನಲ್ಲೂ ಪಾಠ ಕೇಳಬೇಕು, ಟ್ಯೂಷನಲ್ಲೂ ಪಾಠ ಕೇಳಬೇಕು, ಹೌದಾ? ಮತ್ತು ಮನೆಯಲ್ಲೂ ಬಂದು ಮಗು ಅದನ್ನೇ ಮಾಡಬೇಕು ಅಲ್ವಾ? ಅದೇ ಸ್ವಂತ ಅಧ್ಯಯನಕ್ಕೆ ಏನಿದೆ, ಎಷ್ಟು ಸಮಯ ಕೊಡ್ತಿದ್ದೀವಿ? ಇದನ್ನೆಲ್ಲ ನೋಡಿದರೆ ಲೋಪದೋಷಗಳು ಶಿಕ್ಷಣ ವ್ಯವಸ್ಥೆಯಲ್ಲಿ ಇದೆ. ಯಾಕಂದರೆ ಅದು ಸ್ವಾಭಾವಿಕ. ಈಗ ಒಂದು 60-70 ವರ್ಷ ಆಯಿತು ನಮ್ಮ ದೇಶದಲ್ಲಿ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆ ಬಂದು, ಮತ್ತು ದೇಶದ ಪ್ರತಿ ಪ್ರಜೆಗೂ ಶಿಕ್ಷಣ ತಲುಪಿಸ್ಬೇಕು ಅನ್ನೋವಾಗ, ವ್ಯಾಪಕವಾಗಿ ಹರಡುವಾಗ ದೋಷಗಳು ಬರೋದು ಸ್ವಾಭಾವಿಕ. ಅದನ್ನು ಅಷ್ಟು ಅತ್ಯದ್ಭುತವಾದ ಶಿಕ್ಷಣ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ತಂದೆ ತಾಯಿಯರು 80% ಶ್ರಮವನ್ನು ಮರೆತು ಕೂತಿದ್ದೀವಲ್ಲ. ನಾವು ಮನೆಯಲ್ಲಿ ಮಕ್ಕಳಿಗೆ ಒಂದು ಸ್ಟಡಿ ರೂಮ್ ಮಾಡಿಲ್ವಲ್ಲ, ಅವ್ರಿಗೆ ಸಮಯ ಕೊಡ್ತಿಲ್ವಲ್ಲ. ಮತ್ತು ನಮ್ಮ ಮನೆಯಲ್ಲಿ ಹಬ್ಬಗಳು, ಉತ್ಸವಗಳು, ಮದುವೆಗಳು ಇವನ್ನ ಒಂದು ಜಾತ್ರೆ ಥರ ಮಾಡ್ತಿದ್ದೀವೋ, ಮನೋರಂಜನೆ ಥರ ಮಾಡ್ತಿದ್ದೀವೋ, ಅಥವಾ ಅದರಲ್ಲಿ ಧರ್ಮ ಸಂಸ್ಕಾರ, ಧರ್ಮ ಶಿಕ್ಷಣ ಅನ್ನೋ ರೀತಿಯಲ್ಲಿ ಅದನ್ನು ಗಂಭೀರವಾಗಿ ತಗೊಂಡು ಜವಾಬ್ದಾರಿಯಿಂದ ನಿಭಾಯಿಸ್ತಾ ಇದ್ದೀವೋ? ಬೇಕ್ರಿನಿಂದ ಉಂಡೆ ತಂದು ಪಂಚಮಿ ಮಾಡ್ತೀವಿ, ಹೌದಾ? ಆಮೇಲೆ ಸಕ್ಕರೆ ಉಂಡೆ ತಂದು ಅದನ್ನು ಎಳ್ಳು ಬೆಲ್ಲ ಅಂತ ಕೊಡ್ತೀವಿ, ಅದರಲ್ಲಿ ಎಳ್ಳನೇ ಇರಲ್ಲ, ಹೌದಾ? ಇವನ್ ಹೋಳಿಗೆ ಕೂಡ ಈಗ ಹೊರಗಡೆಯಿಂದ ತರೋದು ಬಂತು. ಇಂಥದ್ರಲ್ಲಿ ನಾವು ಮಕ್ಕಳಿಗೆ ಧರ್ಮದಲ್ಲಿ ಏನು ಶಿಕ್ಷಣ ಕೊಡ್ತಿದ್ದೀವಿ? ಹಬ್ಬಗಳನ್ನು ನಾವು ಶಿಕ್ಷಣ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗವಾಗಿ ನಾವು ಇವತ್ತು ಮನೆಯಲ್ಲಿ ಶಿಕ್ಷಣ ಸಿಗೋದು ಹಬ್ಬಗಳ ಮೂಲಕ. ನಾವು ಮನೆಯವರಷ್ಟೇ ಅಲ್ಲದೆ ಸುತ್ತಮುತ್ತಲಿನವರನ್ನು ನಮ್ಮ ಪರಿವಾರದವರು ಅಂತ ಸ್ವೀಕಾರ ಮಾಡಬೇಕು ಅನ್ನೋ ಬುದ್ಧಿ ಬೆಳವಣಿಗೆ ಆಗೋದೇ ಹಬ್ಬಗಳಿಂದ. ಆದರೆ ನಾವು ಏನು ಮಾಡ್ತಿದ್ದೀವಿ? ಒಂದು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕೊಡಬೇಕು ಅಥವಾ ಕೊಡಬಾರ್ದು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ಎಲ್ಲರೂ ಕುಡಿಬೇಕು ಅಂತ ಮಾಡ್ತೀವಿ ಬಿಟ್ಟರೆ, ಇಂಥ ಬಿಸಿಲುಗಾಲದಲ್ಲೂ ಕೂಡ ಚಹಾನೇ ಕುಡಿತೀವಿ. ಎಲ್ಲಿದೆ ನಮಗೆ ಪ್ರಜ್ಞೆ? ಸಣ್ಣ ಮಗುಗೆ ಹುಟ್ಟಿದ ತಕ್ಷಣ ಅದು ಚಹಾ ಅನ್ನೋಕ್ಕೆ ಕಲಿತತೆ. ಲಿಂಗಾಯತರ ಮನೆಯಲ್ಲೂ ಚಹಾ, ಇಸ್ಲಾಮಿಗಳ ಮನೆಯಲ್ಲೂ ಚಹಾ, ಕ್ರಿಶ್ಚಿಯನ್ ಮನೆಯಲ್ಲೂ ಚಹಾ, ಬ್ರಾಹ್ಮಣರ ಮನೆಯಲ್ಲೂ ಚಹಾ, ಹೊಲೆಯರ ಮನೆಯಲ್ಲೂ ಚಹಾನೇ ಮನೆ ದೇವರಾಗ್ಬಿಟ್ಟತ್ತೆ. ಬಹುಶಃ ಯಾವ ದೇವರು ಅಷ್ಟು ಪ್ರಸಿದ್ಧ ಆಗಿಲ್ಲ. ಎಲ್ಲ ಧರ್ಮೀಯರಲ್ಲೂ ಸಮಾನವಾಗಿ ಗೌರವಿಸಲ್ಪಡೋ ಒಂದು ದೇವರಿಲ್ಲ, ಹೌದು, ಒಬ್ಬ ಗುರು ಇಲ್ಲ. ಆದರೆ ಚಹಾಕ್ಕೆ ಅಷ್ಟೊಂದು ಸ್ಥಾನಮಾನ ಕೊಟ್ಟು ಎಲ್ಲಿದೆ ಶಿಕ್ಷಣ?
ಚಹಾ ಕುಡಿಯೋದ್ರಿಂದ ಚೈತನ್ಯ ಬರುತ್ತೆ, ಆದರೆ ನಮ್ಮ ಪ್ರಾಣಶಕ್ತಿಯನ್ನು ಹೀರಿಯೋದು ಚೈತನ್ಯ ಕೊಡುತ್ತೆ. ಆದರೆ ಈ ಬಿಸಿಲುಗಾಲಕ್ಕೆ ಏನು ಆಹಾರ ಕೊಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಲಿಂಬು ನೀರು ಕೊಡಬೇಕಾಗಿತ್ತಾ? ಹೌದು, ಯಾರ ಮನೆಯಲ್ಲಿ ಮಾಡ್ತೀವಿ? ಹೋಗಲಿ, ನಾವು ಬಡವರು, ನಮಗೆಲ್ಲ ಲಿಂಬು ಸಿಗಬೇಕು, ಬಹಳ ಕಾಸ್ಟ್ಲಿ. ಬೇಡ, ಹುಣಸೆ ಬೆಲ್ಲ, ಒಂದೆರಡು ಪುದೀನ ಎಲೆ ಹಾಕಿಬಿಟ್ಟು, ಹೌದಾ, ಒಂದಿಷ್ಟು ಪಾದರ್ಲವನ್ನ ಹಾಕಿಬಿಟ್ಟು ಆ ರಸ ಕೊಟ್ಟಿದ್ದರೆ ಚೆನ್ನಾಗಿ ಹಸಿವೆ ಆಗಿರೋದು. ಇಡೀ ದಿನ ನಮಗೆ ಹಸಿವೆ ಆಗಲ್ಲ. ಬಿಸಿಲುಗಾಲದಲ್ಲಿ ಮಾಡಿದ ಅಡುಗೆ ಹಾಗೆ ಹಳಸಿ ಹೋಗಿಬಿಡತ್ತೆ, ಯಾರೂ ಉಣ್ಣಲ್ಲ, ಉಂಡ್ರೂ ಜೀರ್ಣ ಆಗಲ್ಲ. ಅದೇ ಒಂದೆರಡು ಪುದೀನ ಎಲೆ, ಒಂದು ಬೊಟ್ಟು ಹುಣಸೆ, ಒಂದಿಷ್ಟು ಪಾದರ್ಲವಣ್ಣ, ಬೆಲ್ಲ ಹಾಕಿಬಿಟ್ಟು ನೀರಲ್ಲಿ ಹಿಂಗೆ ಕಲಿಸ್ಬಿಟ್ಟು, ಏನು ಮಿಕ್ಸಿ ಮಾಡಬೇಕಾಗಿಲ್ಲ, ಹಿಂಗೆ ಕದಡ್ಬಿಟ್ಟು ಆ ನೀರನ್ನ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಊಟಕ್ಕೆ ಮುಂಚೆ ಕೊಟ್ಟಿದ್ದಿದ್ರೆ, ಇದು ಶಿಕ್ಷಣವೇ. ಮತ್ತು ಶಾಲೆಯಲ್ಲಿ ಎಲ್ಲರೂ ಸಮೂಹ ಪ್ರಾರ್ಥನೆ ಮಾಡ್ತಾರೆ. ಎದ್ದ ತಕ್ಷಣ ನಾವು ಮನೆ ಜನ ಎಲ್ಲ ಸಮೂಹ ಪ್ರಾರ್ಥನೆ ಮಾಡಬೇಕು. ಎಷ್ಟು ಮನೆಯಲ್ಲಿ ನಾವು ಇದನ್ನು ಚಲಾವಣೆಯಲ್ಲಿ ತಂದಿದ್ದೇವೆ. ಮನೆ ಒಂದು ಶಾಲೆ ಆಗಿದ್ದಿದ್ರೆ ಹೇಗೆ ಹೊರಗಿನ ಊರ ಶಾಲೆಯಲ್ಲಿ ಸರಿಯಾದ ಸಮಯಕ್ಕೆ ಗಂಟೆ ಬಾರಿಸಿ ಎಲ್ಲರೂ ಪ್ರಾರ್ಥನೆಗೆ ಅಟೆಂಡ್ ಆಗಿರಬೇಕು ಅಂತ ಕಂಪಲ್ಸರಿ ಮಾಡಿರ್ತಾರೋ, ಹಾಗೆ ನಾವು ಎದ್ದ ತಕ್ಷಣ ಮುಖ ತೊಳ್ಕೊಂಡು ಮನೆ ಜನ ಎಲ್ಲ ಕಸ ಗುಡಿಸಿ ಒಂದಿಷ್ಟು ಚಾಪೆ ಹಾಸ್ಕೊಂಡು ಒಂದು ದೀಪ ಹಚ್ಕೊಂಡು ಒಂದು ಓಂಕಾರನೋ ಏನೋ ರಂಗವಲ್ಲಿಯಲ್ಲಿ ಬಿಡಿಸಿ, ಹೌದಾ, ಕೂತ್ಕೊಂಡು ಒಂದಿಷ್ಟು ಗುರು ಸ್ಮರಣೆ, ಗುರು ಪ್ರಾರ್ಥನೆ, ಒಂದು ಮಂಗಲಮಯವಾದ ಶ್ಲೋಕ ಸ್ತೋತ್ರ ಮಾಡಿ, ಒಂದಿಷ್ಟು ಮಹಾಮಂತ್ರ ಓಂ ನಮಃ ಶಿವಾಯ ಮಂತ್ರ ಒಂದು 11 ಬಾರಿಯೋ, ಸಮಯ ಇದ್ದರೆ 108 ಬಾರಿಯೋ ಹೇಳಿ ಗುರು ಪ್ರಾರ್ಥನೆ ಮಾಡಿ ಮನೆಯಲ್ಲಿರೋ ಎಲ್ಲರೂ ಪರಸ್ಪರ ನಮಸ್ಕಾರ ಮಾಡುವ ಮೂಲಕ ಒಂದು ಮಂಗಲಮಯ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಿದ್ರೆ ಮನೆ ಶಾಲೆ, ಹೌದಪ್ಪ ಇದು ಶಾಲೆ ಅನ್ನೋದಕ್ಕೆ ಒಂದು ಲಕ್ಷಣ ಇರ್ತಿತ್ತು. ಈಗ ಹೋಗಿ ಸರ್ವೆ ಮಾಡ್ಕೊಂಡು ಬನ್ನಿ, ಎಷ್ಟು ಮನೆಗಳಲ್ಲಿ ಪ್ರತಿದಿನದ ಬೆಳಗು ಮುಂಜಾವು ಪ್ರಾರ್ಥನೆಯಿಂದ ಶುರುವಾಗುತ್ತದೆ, ಸಮೂಹ ಪ್ರಾರ್ಥನೆಯಿಂದ ಶುರುವಾಗುತ್ತದೆ. ಸರ್ವೆ ಮಾಡ್ಕೊಂಡು ಬನ್ನಿರಿ. ಹೇಳಿ. ನಮ್ಮ ಸತ್ಸಂಗಿಗಳ ಜೊತೆಗೆ ಇವತ್ತಿನ ನಮ್ಮ ಶಿಬಿರಾರ್ಥಿಗಳು ಇದ್ದಾರೆ. ಶಿಬಿರಾರ್ಥಿಗಳು ನಮ್ಮ ಲೆಕ್ಕದಲ್ಲಿ ಬರ್ತೀರಾ? ಸತ್ಸಂಗಿಗಳು ಇದು ಸುಮ್ಮನೆ ಆರೋಗ್ಯ ಶಿಬಿರ. ನಾವು ಆರೋಗ್ಯ ಕಾರ್ಯಾಗಾರ ಅಂತ ಬೆಳಗ್ಗೆ ಯೋಗ ಮಾಡ್ತೀವಿ, ಇವಾಗ ಅಕ್ಯುಪ್ರೆಷರು, ಅದೇ ಇವತ್ತೇನು ಹೇಳ್ತಾ ಇದ್ದೀನಲ್ಲ ಆರೋಗ್ಯ ಶಿಕ್ಷಣವನ್ನೇ ಅವರಿಗೆ ಹೇಳ್ತಾ ಇದ್ದೆ. ಹೇಗೆ ಆಹಾರ ಒಂದು ಔಷಧಿ ಆಗುತ್ತೆ ಅಂತ ಪಾಠ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಶಿಕ್ಷಣ ಅನ್ನೋದನ್ನು ಆರೋಗ್ಯಕ್ಕೆ ಪೂರಕವೇ ಅಂತ ಗುರುಗಳು ಪ್ರಶ್ನೆ ಮಾಡಿರೋದ್ರಿಂದ ನಾನು ಮನೆಯಲ್ಲಿ ಆರೋಗ್ಯ ಶಿಕ್ಷಣ ಅನ್ನೋದನ್ನು ತಗೊಂಡು ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯೋದು ಅಪರಾಧವಾಗಿದೆ. ಬ್ರಿಟಿಷರು ಬಂದ ಮೇಲೆ ಚಹಾ ಬಂತು. ಮೊದಲು ನಮ್ಮ ದೇಶದಲ್ಲಿ ಚಹಾ ಇರಲಿಲ್ಲ. ಅವರು ಫ್ರೀಯಾಗಿ ಕುಡಿಸಿ ಕೊಟ್ಟು ಅದನ್ನು ಅಷ್ಟೊಂದು ಪ್ರಚಾರ ಮಾಡಿದರು. ಮತ್ತು ಯಾಕೆ ಮಾಡಿದರು ಅಂದರೆ ನಮ್ಮ ದೇಶದ ಜನ ತುಂಬ ಸೂಕ್ಷ್ಮಮತಿಗಳು, ಅವ್ರ ಬುದ್ಧಿನ ಕೆಡಿಸ್ಬೇಕು, ಮತ್ತು ನನ್ನವರು ತನ್ನವರು ಅಂತ ಕಕ್ಕುಲಾತಿ ಉಳ್ಳವರು, ತಮ್ಮತನ ಸ್ವಾಭಿಮಾನಿಗಳು. ಅವರ ಬುದ್ಧಿ ಕೆಡಿಸಿದರೆ ಅವರ ಸ್ವಾಭಿಮಾನ ಹೋಗುತ್ತೆ, ನಮ್ಮವರು ತನ್ನವರನ್ನು ಕಕ್ಕಲಾತಿ ಬಿದ್ದು ಹೋಗುತ್ತೆ. ಸಂಬಂಧಗಳನ್ನ ಕಳ್ಕೊಂಡಾಗ ನಾವು ನಮ್ಮ ರಾಜ್ಯನ ಚೆನ್ನಾಗಿ ಆಳ್ಬೋದು ಅಂತ ಅವರು ಪ್ರಯೋಗ ಮಾಡಿದರು. ಆದರೆ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷ ಆಯಿತು, ನಾವು ಯಾವತ್ತಾದರೂ ಮನೆ ಜನ ಕೂತ್ಕೊಂಡು ಯೋಚನೆ ಮಾಡಿದ್ದೀವ? ನಮ್ಮಮ್ಮ ಮಾಡ್ತಿರೋ ಗಂಜಿ ಎಲ್ಲಿ ಹೋಯಿತು, ನಮ್ಮಮ್ಮ ಮಾಡ್ತಿರೋ ಹುರಿದ ಕಾಳಿನ ಗಿಣ್ಣ ಎಲ್ಲಿ ಹೋಯಿತು, ನಮ್ಮಮ್ಮ ಮಾಡ್ತಿರೋ ಪಾನಕ ಎಲ್ಲಿ ಹೋಯಿತು? ಅಲ್ಲ, ಆ ಶಿಕ್ಷಣವನ್ನು ಮರಳಿ ತರಬೇಕು. ಮನೆ ಒಂದು ಪಾಠಶಾಲೆ ಆಗಬೇಕಾದ್ರೆ ಮೊದಲು ಸಮೂಹ ಪ್ರಾರ್ಥನೆಯಿಂದ ನಮ್ಮ ದಿನ ಶುರುವಾಗಬೇಕು. ಮನೆಯಲ್ಲಿ ಎಷ್ಟು ಜನ ಇದೀವೋ ಎಲ್ಲರೂ ಕೂತ್ಕೊಂಡು ಗುರುಸ್ತುತಿ, ಗುರು ಪ್ರಾರ್ಥನೆ, ಒಂದು ಮಂಗಲಮಯವಾದ ವಾತಾವರಣ. ನೀವು 5 ನಿಮಿಷ ಮಾಡಿ, ಅರ್ಧ ಗಂಟೆ ಮಾಡಿ, ರಜೆಯಲ್ಲಿ ಅರ್ಧ ಗಂಟೆ ಮಾಡಿ, ಪ್ರತಿದಿನ ಒಂದು 5-10 ನಿಮಿಷನಾರು ಮಾಡಬೇಕು. ಆಮೇಲೆ ಅದು ಶಾಲೆ ಆಯಿತು. ಆಮೇಲೆ ಬೆಳಗಿನ ಪೇಯ ಯಾವುದಿರಬೇಕು? ಚಹಾದ ಬದಲಾಗಿ ನೋಡಿ, ಚಹಾ ಕುಡಿದು ಪಿತ್ತ ಆಗ್ತೈತೆ, ಚಹಾ ಕುಡಿದು ಹಸಿವೆ ಕಳ್ಕೊತಾ ಇದ್ದಾರೆ. ಹೌದು, ಚಹಾ ಕುಡಿದು ಕಕ್ಕುಲಾತಿ ಹೋಗ್ತಾಯಿದೆ, ಸಂಬಂಧಗಳು ಹೋಗ್ತಾಯಿದೆ.
ಹೌದು. ಹಾಂ, ಹಾಗಾದರೆ ಚಹಾ ಬದಲಾಗಿ ಒಂದು ಪೇಯ ಹೇಳ್ತೀನಿ ನಾನು ನಿಮಗೆ. ಕಫ, ಪಿತ್ತ ಮತ್ತು ವಾತ ಈ ಮೂರನ್ನು ಸಮತೋಲನದಲ್ಲಿ ಇಡುವಂತಹ ಒಂದು ಅತ್ಯುತ್ತಮವಾದ ಕಷಾಯ. ಎಲ್ಲರೂ ಮಾಡಬೇಕು. ಏನಿಲ್ಲ, ಮನೆಯಲ್ಲೇ ಸಿಗೋ ಪದಾರ್ಥಗಳು: ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ಸೋಂಪು ಕಾಳುಗಳು, ಅಂದರೆ ಬಡೆ ಸೊಪ್ಪು. ಏನಂದರೆ ಇವನ್ನ ಹುರಿಬೇಕಾಗಿಲ್ಲ. ಹುರಿದ್ರೆ ಅದು ಮಸಾಲೆ ಥರ ಆಗುತ್ತೆ. ಸುಮ್ಮನೆ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಗರಿ ಗರಿಯಾಗಿರುವಾಗ 2 ಪಾಲು ಕೊತ್ತಂಬರಿ ಬೀಜ, 1 ಪಾಲು ಜೀರಿಗೆ, 1 ಪಾಲು ಸೋಂಪು, ಇವಿಷ್ಟನ್ನು ಬಿಸಿಲಲ್ಲಿಟ್ಟು ಗರಿ ಗರಿ ಆಗಿರುವಾಗ ಅದನ್ನು ಕುಟ್ಟಿನೋ ಅಥವಾ ಮಿಕ್ಸಿ ಮಾಡಿನೋ ಜರಡಿ ಹಿಡಿದು ಒಂದು ಏರ್ ಟೈಟ್ ಬಾಟಲ್ನಲ್ಲಿ ಹಾಕಿಟ್ಕೊಳ್ಳಿ. ಇಷ್ಟೇ ಸಿಂಪಲ್. 1/4 ಲೀಟ್ರ್ ನೀರಿಗೆ ಒಂದು ಉಪ್ಪಿಟ್ಟು ಚಮಚದಷ್ಟು ಪೌಡ್ರ್ ಹಾಕ್ಬಿಟ್ಟು ಒಂದು 2-3 ನಿಮಿಷ ಕುದಿಸಿ 1-2 ಹನಿ ಲಿಂಬು ರಸ, ಬೇಕು ಅಂದರೆ ಬೆಲ್ಲ, ಇಲ್ಲಾಂದರೆ ಬೇಡ, ಅಷ್ಟನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ 1/4 ಲೀಟ್ರ್ನಷ್ಟು ಕುಡಿದ್ರೆ ನಿಮಗೆ ಉಷ್ಣತೆ ಆಗಲ್ಲ. 2ನೇದು ಮಲಬದ್ಧತೆ ಇರಲ್ಲ. 3ನೇದು ಪಿತ್ತ ಆಗಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಕಫ ಆಗಲ್ಲ. 4ನೇದು ವಾತಾವರಣದಿಂದ ಬರುವಂಥ ಅಲರ್ಜಿ, ಕೆಮ್ಮು, ಜ್ವರಗಳಿಗೆ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನೇನು ಬೇಕು ನೋಡಿ. ಚಹಾದಲ್ಲಿ ಇಲ್ಲದ ಎಲ್ಲ ಅದ್ಭುತವಾದ ಗುಣಗಳು ಇದರಲ್ಲಿದೆ. ಇಲ್ಲಪ್ಪ ನಾವು ಚಹಾ ಬಿಡೋಕ್ಕಾಗಲ್ಲ ಅಂತಂದರೆ ನಾನು ಕುಡಿಬೇಡ ಅಂತ ಹೇಳಲ್ಲ. ಹಾಲು ಹಾಕಿ ಚಹಾನ ಕುದಿಸಿದ್ರೆ ಅದು ವಿಷ ಬಿಡುತ್ತೆ. 1ನೇದು. ಸಕ್ಕರೆ ಹಾಕಿದರೆ ಅದರ ಔಷಧಿಯ ಗುಣ ಹೋಗುತ್ತೆ. ಸಕ್ಕರೆ ಹಾಕಬೇಡಿ, ಹಾಲು ಹಾಕಬೇಡಿ. ಬರೀ ಚಹಾ ಪುಡಿನ ಕುದಿಸ್ಬೇಡಿ. ಕುದಿಸಿದ್ರೆ ಅದು ವಿಷ ಆಗುತ್ತೆ. ಕುದಿಯೋ ನೀರಲ್ಲಿ 1 ಟೀ ಸ್ಪೂನ್ನಷ್ಟು ಚಹಾನ ಪುಡಿನ ಹಾಕಿಬಿಟ್ಟು ಮುಚ್ಚಿ ಒಂದು 5 ನಿಮಿಷ ಇಟ್ಟು ಆಮೇಲೆ ಅದನ್ನು ಕುಡಿದ್ರೆ ಅದು ಡಿಕಾಕ್ಷನ್. ಅದು ಹೃದಯಕ್ಕೆ ಚೈತನ್ಯ ಕೊಡುತ್ತದೆ. ಅಷ್ಟಾರು ಮಾಡಿ. ಅದಕ್ಕೊಂದಿಷ್ಟು ಲಿಂಬೆ ರಸ ಹಾಕಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಚಹಾ ಬಿಡೋಕ್ಕೆ ಆಗಲ್ಲ ಅಂದರೆ ಹಾಗೆ ಮಾಡಿ. ಮುದುಕರು, ಇನ್ಯಾರು ಚಹಾ ಕುಡ್ದಿಲ್ಲ, ಸಣ್ಣ ಮಕ್ಕಳು, ಪರಿವರ್ತನೆ ಆಗೋಕ್ಕೆ ಸಾಧ್ಯ ಇದೆ ಅನ್ನೋರೆಲ್ಲ ಪರಿವರ್ತನೆ ಮಾಡ್ಕೊಳ್ಳಿ. ಒಂದು ವಯಸ್ಸಾದಮೇಲೆ ಸಾಧ್ಯ ಇಲ್ಲ. 60-70 ಆದವರಿಗೆ ಹಳೆ ಚಟಗಳನ್ನ ಬಿಡೋಕ್ಕಾಗಲ್ಲ. ಅಂಥವರಿಗೆ ಹಾಲು ಸಕ್ಕರೆ ಇಲ್ಲದೆ ಕುದಿಸಿರೋ ನೀರಲ್ಲಿ ಚಹಾ ಪುಡಿ ಹಾಕಿ 5 ನಿಮಿಷ ಬಿಟ್ಟು ಅದನ್ನು ಕೊಡಿ. 1. 2ನೇದು, ವಯಸ್ಸಿದ್ದವರು, ಚಿಕ್ಕ ಮಕ್ಕಳಿಗಂತೂ ಚಹಾ ಮುಖ ತೋರಿಸ್ಬೇಡಿ. ಆಮೇಲೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಸ್ವಲ್ಪ ನಮ್ಮ ಶರೀರ ನಮ್ಮ ಕೈಯಲ್ಲಿದೆ ಅನ್ನೋರು ಪರಿವರ್ತನೆ ಆಗಿ ಈ ಕಷಾಯ ಕುಡೀರಿ. ಇದು ವರ್ಷದ ಎಲ್ಲ ಕಾಲದಲ್ಲಿಯೂ ಕುಡಿಯಬಹುದಾದ ಕಷಾಯ. ಬಿಸಿಲುಗಾಲಲ್ಲಿ ಕುಡಿಬೋದು, ಮಳೆಗಾಲಲ್ಲಿ ಕುಡಿಬೋದು, ಚಳಿಗಾಲಲ್ಲಿ ಕುಡಿಬೋದು. ಯಾರಿಗೂ ಉಷ್ಣತೆ ಆಗಲ್ಲ. ನೀವು ಕೊರೋನಾ ಟೈಮ್ನಲ್ಲೆಲ್ಲ ಮಾಡಿದ ಕಷಾಯಗಳು ಉಷ್ಣತೆ ಆಗ್ತಿತ್ತು, ಹೌದಾ? ಎಲ್ಲ ಬೇರೆ ಬೇರೆ ಮೆಣಸು, ಲವಂಗ ಎಲ್ಲ ಹಾಕಿ, ದಾಲ್ಚಿನ್ನಿ ಹಾಕಿರೋದು. ಇದು ಹಾಗಲ್ಲ. ಇದು ಬೇಸಿಕ್, ಎಲ್ಲ ಕಾಲದಲ್ಲಿಯೂ ಕುಡಿಯಬಹುದಾದ, ಇವನ್ ಗರ್ಭಿಣಿ ಸ್ತ್ರೀಯರು ಕುಡಿಯಬಹುದಾದ, ಇವನ್ ಹೆರಿಗೆ ಟೈಮ್ನಲ್ಲಿ ಕುಡಿದ್ರೆ ಹೆರಿಗೆ ಸುಲಭವಾಗುತ್ತದೆ. ಮೊದಲೆಲ್ಲ ಇದನ್ನೇ ಕೊಡ್ತಿದ್ರು. ಹೆರಿಗೆ ಸುಲಭ ಆಗಬೇಕಂದ್ರೆ ಇದನ್ನೇ ಕೊಡ್ತಿದ್ರು. ಇನ್ನು ನೆಗಡಿ ಬಂದರೆ ಒಂದಿಷ್ಟು ಹಸಿ ಶುಂಠಿ, ಸ್ವಲ್ಪ ನೆಗಡಿ ಬಂದಾಗ ಮಾತ್ರ ಈ ಬೇಸಿಕ್ ಕಷಾಯಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಕಿಬಿಟ್ಟು ಕೊಡಿ, ನೆಗಡಿ ವಾಸಿ ಆಗುತ್ತೆ. ಜ್ವರ ಬಂದರೆ ಇದೇ ಕಷಾಯಕ್ಕೆ 1-2 ಮೆಣಸುಕಾಳು ಕುಟ್ಟಿ ಹಾಕಿ ಕೊಡಿ, ಜ್ವರ ವಾಸಿ ಆಗುತ್ತೆ. ಹೊಟ್ಟೆ ಅಪಚನವಾಗಿದೆಯಾ, ಒಂದು ಚಿಟಿಕೆಯಷ್ಟು ಅಜವಾಯಿನ್ ಹಾಕಿಬಿಟ್ಟು ಇದೇ ಕಷಾಯನ ಕೊಡಿ, ಜೀರ್ಣ ಆಗುತ್ತೆ. ಇನ್ನೇನು ಬೇಕು? ಇದು ಶಿಕ್ಷಣ. ಮನೆಯಲ್ಲಿ ಮೊದಲು ಚಹಾದ ಬದಲಾಗಿ ಚಹಾ ಹೇಗೆ ಕುಡಿಬೇಕು ಅನ್ನೋದು ಶಿಕ್ಷಣ. ಆಮೇಲೆ ಚಹಾದ ಬದಲಾಗಿ ಏನೆಲ್ಲ ಮಾಡಬಹುದು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸಬಹುದು, ಇದು ಶಿಕ್ಷಣ. ಮನೆಯೇ ಪಾಠಶಾಲೆ, ಜನನಿಯೇ ಮೊದಲ ಗುರು. ಈ ಮಂತ್ರವನ್ನು ನಾವು ಯಾವತ್ತೂ ನೆನ್ಪಿಟ್ಕೋಬೇಕು. ಮತ್ತು ಚಲಾವಣೆಯಲ್ಲಿ ತಂದರೆ ನಮಗೆ ಗೊತ್ತಾಗತ್ತೆ. ನಾನು ಎಂಥ ಶಾಲೆಗೆ ಹಾಕಿದರೂ ಕೂಡ ಅದರ ಪಾತ್ರ ಬರೀ ಕಾಲು ಭಾಗ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಭಾಗ ಬುದ್ಧಿಯನ್ನು ನಾವು ಮನೆಯ ಪರಿಸರದಲ್ಲಿ, ಸಮಾಜ ಬಾಂಧವರ ಪರಿಸರದಲ್ಲಿ ಅದನ್ನು ಪೂರೈಸಬೇಕಾಗುತ್ತದೆ.
ಈ ಅರಿವಿದ್ದರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಅದು ಯಾಂತ್ರಿಕವೇ ಆಗಿದ್ದರೂ ಕೂಡ ಅದನ್ನು ನಾವು ಚೆನ್ನಾಗಿ ಚಲಾಯಿಸ್ಬೋದು. ವೈಜ್ಞಾನಿಕ ಇಲ್ಲ ಅನ್ನೋದು ಸತ್ಯವೇ, ಯಾಂತ್ರಿಕ ಅನ್ನೋದು ಸತ್ಯವೇ. ಆದರೆ ಅದನ್ನು ದೂರ್ತಾ ಕೂತ್ಕೊಳ್ಳೋದಕ್ಕಿಂತ ನಾವು ಶಿಕ್ಷಕರಾಗಬಹುದಾ ಅಂತ ಯೋಚನೆ ಮಾಡೋಣ. ಪ್ರತಿಯೊಬ್ಬ ಪಾಲಕ ಕೂಡ ಶಿಕ್ಷಕನಾಗಬೇಕು. ಪ್ರತಿಯೊಬ್ಬ ನಿವೃತ್ತಿಯಾದಂತಹ ವ್ಯಕ್ತಿ ಕೂಡ ಶಿಕ್ಷಕನಾಗಬೇಕು. ತನ್ನ ಅಕ್ಕಪಕ್ಕದ ಶಾಲೆಗೆ ಹೋಗಿ ಒಂದೊಂದು ಅವಧಿಯನ್ನು ತಗೊಂಡು, ಹೌದಾ, ತನ್ನ ಜೀವಿತಾವಧಿಯ ಅನುಭವವನ್ನು ನಾವು ಮಕ್ಕಳ ಮುಂದೆ ಹಂಚಿಕೊಳ್ಳೋ ಹಾಗೆ ಆಗಬೇಕು. ಅದಕ್ಕೆ ನನ್ನ ಹತ್ರ ಏನೆಲ್ಲ ಹಂಚ್ಕೋಬೋದು ಅಂತ ನಾನು ಒಂದಿಷ್ಟು ಕೃಷಿ ಮಾಡಿ ಇಟ್ಕೊಂಡು ಕೂತಿದ್ದೀನಿ. ಈಗ ಹೆಂಗೆ ಚಹಾದ ಟಿಪ್ಸ್ ಕೊಟ್ಟನಲ್ಲ, ಹಾಗೆ ನೀವೇನಾದರೂ ಶಿಕ್ಷಕರಾಗ್ತೀನಿ, ಒಂದು ಅರ್ಧ ಗಂಟೆ ನನ್ನ ಪಕ್ಕದ ಶಾಲೆಗೆ ಹೋಗಿ ಪಾಠ ಮಾಡ್ತೇನೆ, ವಾರಕ್ಕೊಂದು ಸಲ 2 ಸಲ ಅಂತ ನೀವು ನನಗೆ ಹೇಳಿದರೆ ನೀವೇನು ಮಾಡಬಹುದು. ಮಕ್ಕಳಿಗೆ ಆ ಯಾಂತ್ರಿಕ ವ್ಯವಸ್ಥೆಯೇ ಆಗಿದ್ದರೂ ಅವೈಜ್ಞಾನಿಕವೇ ಆಗಿದ್ದರೂ ಅದರಲ್ಲಿಯೇ ಒಂದಷ್ಟು ಸಮಯವನ್ನು ಗಿಟ್ಟಿಸಿಕೊಂಡು ನಾನು ಏನು ಮಾಡಬಲ್ಲೆ, ನಾನು ಒಬ್ಬ ಚಲಿಸುವ ಶಾಲೆಯಾಗಿ ನನ್ನ ಪಕ್ಕದ ಶಾಲೆಗೆ ಹೋಗಿ ನನ್ನ ಶಾಲೆಯ ಮಕ್ಕಳೊಂದಿಗೆ ನಾನೇನು ಹಂಚಿಕೊಳ್ಳಬಲ್ಲೆ, ನಮ್ಮ ನೆಲ ಜಲ ಸಂಸ್ಕೃತಿಯ ಸಂದೇಶವನ್ನು ಹಂಚಿಕೊಳ್ಳಬಲ್ಲೆ ಅನ್ನೋದನ್ನು ನೀವು ಪ್ರಶ್ನೆ ಕೇಳಿದರೆ ನಾನು ನಿಮಗೆ ಒಂದು ಅಜೆಂಡಾ ಹಾಕ್ಕೊಡ್ತೇನೆ. ನನ್ನದೇ ಆದೊಂದು ಸಿಲಾಬಸ್ ರೂಪಿಸಿಕೊಡ್ತೇನೆ. ತುಂಬ ಚಟುವಟಿಕೆಯಿಂದ ಕೂಡಿದ ಶಿಕ್ಷಣವನ್ನು ಕೊಡಬಹುದು. ಬರೀ ಹೋಗಿ ಮತ್ತೆ ಪಾಠ ಮಾಡೋದು, ಬ್ಲ್ಯಾಕ್ ಬೋರ್ಡಲ್ಲಿ ನಾನು ಪಾಠ ಮಾಡೋದು, ಅವ್ರು ಕೇಳೋದು, ಹಾಗೆಲ್ಲ. ಮಕ್ಕಳಿಂದಲೇ ಕೇಳಿಸಿಕೊಳ್ಳುವ, ಮಕ್ಕಳಿಗೆ ಮಕ್ಕಳಿಂದಲೇ ಜ್ಞಾನವನ್ನು ಹೇಗೆ ಹಂಚಿಕೊಳ್ಳಬಹುದು, ಚಟುವಟಿಕೆಗಳನ್ನು ಮಾಡಬಹುದು, ಆರೋಗ್ಯವಾಗಿರಬೇಕು. ಮತ್ತು ಅವರು ಮನೆಯ ಎಲ್ಲ ಜನರಲ್ಲಿಯೂ ಕೂಡ ಆರೋಗ್ಯವನ್ನು ತುಂಬುವಂತಹ ಶಕ್ತಿಯನ್ನು ಪಡೆಯಬೇಕು. ಹಾಗೆ ಮಾಡ್ಬೋದು. ಇದನ್ನು ಒಂದು ಚಳುವಳಿಯಾಗಿ ತಕ್ಕೋಬಹುದೇನೋ.